ರಾಜ್ಯಕ್ಕೆ 1+3 ಅಂತ ಬಂಪರ್ ಸಿಗುತ್ತಾ ಅಂತಂದ್ರೆ ಒಂದು ಜೆಡಿಎಸ್ 3 ಬಿಜೆಪಿಗ ಅಥವಾ 1+2 ಅಷ್ಟೇ ತೃಪ್ತಿ ಆಗುತ್ತಾ ಅಂತ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಫಿಕ್ಸ್ ಅಂತಿದ್ದಾರೆ. ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ ಲಕ್, ಯಾರಿಗೆ ಚೆಕ್ ಅನ್ನುವಂಥದ್ದನ್ನ ನೋಡ್ಬೇಕೀಗ. ಸೊ ನಿನ್ನೆ ಅಷ್ಟೇ ಅಲ್ಲಿ ಪಕ್ಷದ ಮುಖಂಡರನ್ನ ಕೂರಿಸ್ಕೊಂಡಿದ್ರು ವೇದಿಕೆ ಮೇಲ್ಗಡೆಗೆ. ಸೊ ಯಾರೆಲ್ಲ ಇದ್ದಾರೆ, ಚಾನ್ಸ್ ಯಾರಿಗಿದೆ? ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಧಾರವಾಡ, ಜಾತಿ ಬ್ರಾಹ್ಮಣ, 5 ಬಾರಿ ಸಂಸದರಾಗಿದ್ದಾರೆ, ಈಗಾಗಲೇ ಕೇಂದ್ರ ಮಂತ್ರಿ ಕೂಡ ಆಗಿದ್ದಾರೆ. ಸೊ ಈಗ ಮತ್ತೆ ಅವಕಾಶ ಸಿಗುತ್ತಾ ಇವರಿಗೆ ಅನ್ನುವಂಥದ್ದು. ಇನ್ನು ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ, ಒಕ್ಕಲಿಗ ಕೂಟ, ಸೊ 3 ಬಾರಿ ಸಂಸದರಾಗಿದ್ದಾರೆ. ಸೊ ಹಾಗಾಗಿ ಇವರಿಗೆ ಅವಕಾಶ ಇದೆಯಾ ಈ ಬಾರಿ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ಡಾಕ್ಟರ್ ಮಂಜುನಾಥ್ ಒಕ್ಕಲಿಗ ಕೋಟ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದಾರೆ, ಮೊದಲ ಬಾರಿ ಸಂಸದರಾಗಿದ್ದಾರೆ. ಹಾಗಾಗಿ ಮಂತ್ರಿ ಸ್ಥಾನವನ್ನ ಕೊಡ್ತಾರಾ ಅಥವಾ ರಾಜ್ಯ ಕೇಂದ್ರ ಸಚಿವ ಸ್ಥಾನವನ್ನ ಕೊಡ್ತಾರ ಅನ್ನುವಂಥದ್ದನ್ನ ನೋಡಬೇಕು. ಸೊ ಇನ್ನೊಂದು ಕಡೆಗೆ ಗೋವಿಂದ ಕಾರಜೋಳ ಅವರು ದಲಿತ ಎಡಗೈ ಕೋಟಾದಡಿಯಲ್ಲಿ ಚಿತ್ರದುರ್ಗದಿಂದ ಗೆದ್ದಿದ್ದಾರೆ. ಈಗ ಮೊದಲ ಬಾರಿ ಸಂಸದರಾಗಿದ್ದಾರೆ. ರಾಜ್ಯದಲ್ಲಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಅನುಭವ ಇದೆ ಅವರಿಗೆ, ಹಾಗಾಗಿ ಅವಕಾಶ ಸಿಗತ್ತಾ ಅನ್ನುವಂಥದ್ದನ್ನ. BY ರಾಘವೇಂದ್ರ ಅವರು ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಲಿಂಗಾಯತ ಕೋಟಾದಡಿಯಲ್ಲಿ 4 ಬಾರಿ ಈಗಾಗಲೇ ಸಂಸದರಾಗಿದ್ದಾರೆ, ಮಂತ್ರಿ ಆಗಿಲ್ಲ ಇಲ್ಲಿಯವರೆಗೂ ಕೂಡ. ಈ ಬಾರಿ ಅವಕಾಶ ಸಿಗಬಹುದು ಅಂತ ಕಾಯ್ತಾ ಕೂತಿದ್ದಾರೆ, ಕೊಡಿಸಬಹುದು ತಂದೆ ಅಂತ ಹೇಳಿ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರ, ಲಿಂಗಾಯತ ಕೋಟ, ಮೊದಲ ಬಾರಿ ಸಂಸದರಾಗಿದ್ದಾರೆ, ಈಗಾಗಲೇ ಮುಖ್ಯಮಂತ್ರಿ ಆಗಿರುವಂತಹ ಅನುಭವ ಅವರಿಗಿದೆ. ಸೊ ಹಾಗಾಗಿ ಅವರಿಗೂ ಅವಕಾಶ ಸಿಗಬಹುದೇನೋ ಅಂತ ಹೇಳಿ. ಇನ್ನು ಮಗದೊಂದು ಕಡೆಗೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದವರು, ಲಿಂಗಾಯತ ಕೋಟಾದಡಿಯಲ್ಲಿ ಇವರು ಕೂಡ ಮೊದಲ ಬಾರಿ ಸಂಸದರಾಗಿದ್ದಾರೆ. ಬಟ್ ಇವರಿಗೂ ಕೂಡ ಮುಖ್ಯಮಂತ್ರಿ ಆಗಿರುವಂತ ಅನುಭವ ಇರೋದ್ರಿಂದ ಮಂತ್ರಿ ಸಿಗುತ್ತಾ ಸಿಗಲ್ಲ ಅಂತ ಕ್ಯಾಬಿನೆಟ್ ಕೊಟ್ಟರೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೊಡಬೇಕಾಗುತ್ತೆ, ರಾಜ್ಯ ಕೇಂದ್ರ ಮಂತ್ರಿ ಕೊಡೋಕ್ಕಾಗೋದಿಲ್ಲ ಅಲ್ಲಿ. ಸೊ ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ OBC ಕೋಟಾದಡಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಕೇಸು. OBCಯಲ್ಲಿ ಇವರಿಗೆ ಕೊಡುವಂಥದ್ದು ಮತ್ತೆ ದಲಿತ ವಿಚಾರದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ, ಸೊ 4 ಸ್ಥಾನಗಳೇನಾದರೂ ಸಿಗುತ್ತಾ ಅಂತ ಕುತೂಹಲ ಕೆರಳಿಸಿದೆ.